ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗಣ್ಯರು ನಮನ ವೇದಿಕೆಯನ್ನು ಅಲಂಕರಿಸಿದಂತೆ ಇದೀಗ ಪರೇಡ್ನಿಂದ ಪ್ರಥಮ ವಂದನೆ. ಖಡ್ಗಧಾರಿ ಪರೇಡ್ ಕಮಾಂಡರ್ ಶ್ರೀ ಸ್ಯಾಮ್ ವರ್ಗೀಸ್, ಪೊಲೀಸ್ ಅಧೀಕ್ಷಕರು ಸಿಐಡಿ ಬೆಂಗಳೂರವರ ಆಹ್ವಾನವನ್ನು ಮನ್ನಿಸಿದ ಅತಿಥಿ ಮಹೋದಯರು ಇದೀಗ ನಿಶ್ಚಲ ದಳಗಳ ಪರಿವೀಕ್ಷಣೆಗೆ ತೆರಳುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇದೀಗ ತೆರೆದ ಜೀಪಿನಲ್ಲಿ ಖಡ್ಗಧಾರಿ ಪರೇಡ್ ಕಮಾಂಡರ್ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತು. 1956ರಂದು ಹರಿದು ಹಂಚಿ ಹೋಗಿದ್ದ ಕರ್ನಾಟಕ ರಾಜ್ಯ ಒಂದಾಗಿ ಉದಯವಾಯಿತು. ಮೈಸೂರು ಸಂಸ್ಥಾನ, ಮದ್ರಾಸು, ಮುಂಬೈ ಹೀಗೆ ಪ್ರತ್ಯೇಕ ಕೊಡಗು ಜಿಲ್ಲೆ ಏಕೀಕರಿಸಿ ಕರ್ನಾಟಕ ರಾಜ್ಯದ ಉದಯವಾಯಿತು. ಆದರೆ ಆಯಾ ಪ್ರದೇಶದಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತು ಪೊಲೀಸ್ ಕಾನೂನುಗಳು ಮುಂದುವರಿದವು. 1956ರಿಂದ 1965ರವರೆಗೆ ಮುಂಬೈ ಪ್ರಾಂತ್ಯದಿಂದ ಕರ್ನಾಟಕಕ್ಕೆ ಸೇರಿದ 4 ಜಿಲ್ಲೆಗಳಲ್ಲಿ ಮುಂಬೈ ಪೊಲೀಸ್ ಕಾಯ್ದೆ, ಮೈಸೂರು ಪೊಲೀಸ್ ಕಾಯ್ದೆ, ಕೊಡಗು ಜಿಲ್ಲೆ ಪೊಲೀಸ್ ಕಾಯ್ದೆ, ಬಳ್ಳಾರಿ, ಮಂಗಳೂರು ಜಿಲ್ಲೆಗಳಲ್ಲಿ ಕೊಳ್ಳೆಗಾಲದ ಮದ್ರಾಸ್ನಲ್ಲಿ ಹೀಗೆ ವಿವಿಧ ಕಾನೂನುಗಳು ಜಾರಿಯಲ್ಲಿದ್ದವು. ಏಕೀಕೃತ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ರೂಪಿಸಿ ದಿನಾಂಕ 2 ಏಪ್ರಿಲ್ 1965ರಿಂದ ಜಾರಿಗೆ ತರಲಾಯಿತು ಕರ್ನಾಟಕ ಪೊಲೀಸ್ ಕಾಯ್ದೆ. ಅಂದಿನಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಆಡಳಿತವು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಪ್ರಕಾರ ನಡೆಯುತ್ತಿದೆ. ಇಡೀ ಕರ್ನಾಟಕ ಒಂದೇ ಪೊಲೀಸ್ ಕಾಯ್ದೆಗೆ ಒಳಪಟ್ಟ ಈ ದಿನವನ್ನು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಇದೇ ದಿನದಂದು ಕರ್ನಾಟಕ ಪೊಲೀಸ್ ಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪೊಲೀಸರ ಕಲ್ಯಾಣಕ್ಕಾಗಿ ಕಲ್ಯಾಣ ದಿನವನ್ನಾಗಿಯೂ ಸಹ ಆಚರಿಸ್ತಾ ಇದ್ದೇವೆ. ಅದರೊಂದಿಗೆ ಸಂತೋಷದ ವಿಷಯ ಎಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪದಕಗಳನ್ನು ಪ್ರದಾನ ಮಾಡುವ ಪರಂಪರೆ 1982ರಿಂದ ಜಾರಿಗೆ ಬಂದಿದೆ. ಈಗ ನಿಶ್ಚಲ ತುಕಡಿಗಳ ಪರಿವೀಕ್ಷಣೆ. 1ನೇ ತುಕಡಿ 3ನೇ ಪಡೆ ಕೆಎಸ್ಆರ್ಪಿಯ ತುಕಡಿ ಶ್ರೀ ಸಂಗಮೇಶ್ ಬೈಚನ ಕವಾಯಿತಿನ ಎಡಪಾರ್ಶ್ವದ ನಾಯಕರು ಶ್ರೀ ಮುಫೀದ್ ಖಾನ್ ಆರ್ಪಿಐ 1ನೇ ಪಡೆ ಕೆಎಸ್ಆರ್ಪಿರವರು. ಅವರ ಹಿಂದೆ 3ನೇ ತುಕಡಿ ಸಿಆರ್ ಶ್ರೀ ಶಿವರಾಜ್ ಎಂ ಅರಸೈ ಇವರು. ಐದನೇ ತುಕಡಿ ಕೆಎಸ್ಎಸ್ಎಫ್ ಶ್ರೀ ರಾಜೇಶ್ ಬಿಆರ್. ಬೆಂಗಳೂರು ನಗರದ ಮಹಿಳಾ ತುಕಡಿ ನಾಯಕಿ ಸರೋಜಿನಿ ವಾಗ್ರೆ. ಸಮಾಗಮಗೊಂಡ ವಾದ್ಯ ವೃಂದದಿಂದ ನಮನ. ಎಂಟನೇ ತುಕಡಿಯಾಗಿ ಟ್ರಾಫಿಕ್ ಪೊಲೀಸ್ ಶ್ರೀ ಮಧು ಕೆ.
ಹತ್ತನೇ ತುಕಡಿಯಾಗಿ 9ನೇ ಪಡೆ ಕೆಎಸ್ಆರ್ಪಿಯ ತುಕಡಿ ಶ್ರೀ ಕುಮಾರ್ ವಿಸಿ. ಕವಾಯಿತಿನ ಕೊನೆಯ ತುಕಡಿ ಅಶ್ವರೋಹಿ ದಳ ಶ್ರೀ ಜೆ ಮೋಹನ್. ಬಂಧುಗಳೇ, ಅತಿ ಮಹೋದಯರೀಗ ಸಿಪಿಯು ವಾದ್ಯದ ಹಿನ್ನೆಲೆಯಲ್ಲಿ ಮಿಶ್ರ ದಳಗಳ ಪರಿವೀಕ್ಷೆಯನ್ನು ನೆರವೇರಿಸಿದ್ದಾರೆ. ಸಿಪಿಯು ಶ್ರೀ ಹ್ಯಾಂಡಲ್ ರವರ ವಿರಚಿತ ಕೃತಿ. ಮುಖ್ಯಮಂತ್ರಿಗಳ ಪದಕ ವಿತರಣೆ ಮಾಡುವ ಇತಿಹಾಸವನ್ನು ನಾವು ತಿರುಗಿ ನೋಡಿದರೆ, ಪೊಲೀಸ್ ಇಲಾಖೆಯಲ್ಲಿ ಅಪ್ರತಿಮ ಸೇವೆ, ಗಣನೀಯ ಕಾರ್ಯ ಹಾಗೂ ಅತ್ಯುತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಪದಕಗಳನ್ನು ಪ್ರದಾನ ಮಾಡುವ ಪರಂಪರೆ 1982ರಿಂದ ಜಾರಿಗೆ ಬಂದಿರುತ್ತದೆ. ಇಲಾಖೆಯ ಅಸಾಧಾರಣ ಕೌಶಲ್ಯ, ಕರ್ತವ್ಯ ನಿಷ್ಠೆ, ಜಟಿಲ ಪ್ರಕರಣಗಳ ತನಿಖೆ, ಉನ್ನತ ಮಟ್ಟದ ವೃತ್ತಿ ನೈಪುಣ್ಯತೆ, ಧೈರ್ಯ ಮತ್ತು ಸಾಹಸ ಪ್ರದರ್ಶಿಸಿದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಅನುಪಮ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡಿ ಗೌರವಿಸಲಾಗುತ್ತದೆ. ಈ ಪದಕ ವಿಜೇತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೂಕ್ಷ್ಮಾತಿ ಸೂಕ್ಷ್ಮ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ, ಅಗಾಧವಾದ ಕಳುವು ಮಾಲನ್ನು ವಶಕ್ಕೆ ಪಡೆಯುವಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ, ನಕ್ಸಲೈಟ್ ಚಟುವಟಿಕೆಗಳನ್ನು ನಿಗ್ರಹಿಸುವಲ್ಲಿ, ಗುಪ್ತ ವಾರ್ತೆಯನ್ನು ಸಂಗ್ರಹಿಸುವಲ್ಲಿ ಮತ್ತು ರಸ್ತೆ ಸಂಚಾರ ಸುರಕ್ಷತೆಯ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಅಪ್ರತಿಮ ಸಾಧನೆಯನ್ನು, ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ. ಅವರುಗಳು ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಸಾನ್ನಿಧ್ಯದಲ್ಲಿ ಗೌರವಿಸಿ ಸಾಧನೆಯನ್ನು ಹುರಿದುಂಬಿಸುವ ಅಭಿಲಾಷೆಯಿಂದ ಈ ಪದಕಗಳನ್ನು ನೀಡಿ ಗೌರವಿಸಲಾಗುತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ನಿಶ್ಚಲ ತುಕಡಿಗಳ ಪರಿವೀಕ್ಷಣೆಯನ್ನು ಮುಗಿಸಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸನ್ಮಾನ್ಯರೇ, ಒಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಕರ್ನಾಟಕ ಸರ್ಕಾರ. ಇವರೊಂದಿಗೆ ವೇದಿಕೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ.